ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳು ನಮ್ಮ ಚಾನಲಲ್ಲಿ ಲಭ್ಯ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಾನು ನನಗೆ ಸಿಕ್ಕಿರುವಂತಹ ಒಂದು ಏಂಜಲ್ ನಂಬರ್ ನೋಟಿನ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೀವೇನು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಈ ಒಂದು 10 ರೂಪಾಯಿನ ನೋಟ್ನಲ್ಲಿ ನೀವು ನಂಬರ್ನ ನೋಡಬೇಕು. ಇಲ್ಲಿ ಕೆಳಗಡೆ ನಂಬರ್ ಕಾಣಿಸ್ತಾ ಇದೆಯಲ್ಲ, 99911 ಇರುವಂಥದ್ದು. ಇದನ್ನು ಫ್ಯಾನ್ಸಿ ನಂಬರ್ ನೋಟು ಅಂತ ಕರೀತಾರೆ. ಸೊ ನಾನು ಸುಮಾರು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲೆಲ್ಲ ಈ ರೀತಿಯ ಏಂಜಲ್ ನಂಬರ್ ನೋಟುಗಳಿಗೆ, ಅಂದರೆ ಈ ಕೊನೆಯಲ್ಲಿ ಎಂಡ್ ಆಗುವಂತಹ 3 ಸಂಖ್ಯೆಗಳು ಸೇಮ್ ಇರುವಂತಹ ನೋಟುಗಳು, ಅಂದರೆ 111 ಇರ್ಬೋದು, 222, 333, 000, 999, 888 ಯಾವುದನ್ನ ಇರ್ಬೋದು. ಅದಕ್ಕೆ ಅದು ನಿಮ್ಮ ಹತ್ರ ಬಂದರೆ ಅದೃಷ್ಟ ಬರುತ್ತೆ, ಇನ್ಫ್ಯಾಕ್ಟ್ ಲಕ್ಷ್ಮಿನೇ ಬರುತ್ತೆ ನಿಮ್ಮ ಮನೆಗೆ. ಅಥವಾ ಇನ್ನೂ ಸ್ವಲ್ಪ ಡೀಪಾಗಿ ಹೇಳಬೇಕು ಅಂದರೆ, ಇಂತಹ ನೋಟುಗಳಿಗೆ ವಿಶೇಷವಾದಂತಹ ಬೆಲೆ ಇರುತ್ತೆ, ಇದು ಅದೃಷ್ಟದ ಸಂಕೇತ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಂತೂ ಉಂಟು. ಹಾಗಾದರೆ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ, ಈ ಒಂದು ನಾಣ್ಯಗಳು ಮತ್ತು ನೋಟುಗಳ ಪ್ರಪಂಚದಲ್ಲಿ, ಅದನ್ನು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಅಂತ ಕರೀತಾರೆ, ಎಕ್ಸಿಬಿಷನ್ಗಳೆಲ್ಲ ನಡೆಯುತ್ತಲ್ಲ ಅಲ್ಲಿ, ಇದಕ್ಕೇನಾದರೂ ವಿಶೇಷವಾದಂತಹ ಬೇಡಿಕೆ ಇದೆಯಾ, ಬೆಲೆ ಇದೆಯಾ, ಮಹತ್ವ ಇದೆಯಾ, ನಾನು ನಿಮಗೆ ತಿಳಿಸ್ಕೊಂಡು ಕೊಡಬೇಕಾಗಿರುವಂಥದ್ದು ನನ್ನ ಕರ್ತವ್ಯ. ನಾನು ಯಾವುದೇ ರೀತಿಯ ಜ್ಯೋತಿಷಿ ಅಲ್ಲ, ಮತ್ತು ಸಂಖ್ಯಾಶಾಸ್ತ್ರಜ್ಞ ಅಲ್ಲ, ಮತ್ತೊಬ್ಬರಲ್ಲ. ನಾನು ಈ ಒಂದು ನೋಟನ್ನು ಯಾವ ಬೆಲೆಗೆ ತಗೊಂಡೆ, ಎಲ್ಲಿ ಸಿಕ್ತು, ಇದರ ಮಾರುಕಟ್ಟೆ ಬೆಲೆ, ಇದು ನಿಮಗೆ ಹೇಳುವಂಥದ್ದು ನನ್ನ ಕರ್ತವ್ಯ. ಆ್ಯಸ್ ಎ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿರುವಂತಹ ಒಬ್ಬ ಸಣ್ಣ ಮನುಷ್ಯ ಅಂತ ಅಂದ್ಕೊಳ್ಳಿ, ಅಥವಾ ಸಣ್ಣ ಮಾನವ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಇದರಲ್ಲಿ ನಾನು ಅಂಬೆಗಾಲು ಇಡ್ತಾ ಇದ್ದೇನೆ. ಸೊ ಜನಗಳನ್ನು ದಾರಿ ತಪ್ಪಿಸುವಂಥವ್ರಿಂದ ನಾನು ನಿಮಗೆ ಒಂದು ನೀತಿ ಪಾಠ ಹೇಳಬೇಕು, ಅಥವಾ ಜನಗಳ ದಾರಿ ತಪ್ತಾ ಇರುವಂತಹ ಒಂದು ನಿದರ್ಶನಗಳಿಗೆ ನಾನು ಮಾರ್ಗಸೂಚಿಯಾಗಿ, ಅಥವಾ ಅದಕ್ಕೊಂದು ಉತ್ತಮ ಪರಿಹಾರವಾಗಿರಬೇಕಾಗುತ್ತೆ. ಇದರಿಂದ ಬರ್ತಾಯಿದೆ, ದುಡ್ಡು ಬರ್ತಾಯಿದೆ, ನಾನೇನೋ ಮಾಡ್ತಾಯಿದ್ದೀನಿ ಅಂತ ಅಲ್ಲ. ನೋಡಿ, ಈ ರೀತಿಯ ನೋಟುಗಳು ನನ್ನ ಹತ್ರ ಸುಮಾರು ನಂಬಿಬಿಟ್ರೆ ಬಿಡಿ, ನೋಡಿ ಸುಮ್ಮನೆ ಹೇಳ್ತಾ ಇಲ್ಲ, 2000 ನೋಟುಗಳಿರುವಂಥದ್ದು. ಎಷ್ಟು? 2000 ಸಂಖ್ಯೆಯಲ್ಲಿರುವಂಥದ್ದು. ಇದಕ್ಕಿಂತ ಜಾಸ್ತಿ ಇದ್ದಾವೆ, ನಾನು ಕಲೆಕ್ಷನ್ಗೆ ಅಂತ ಇಟ್ಕೊಂಡಿದ್ದೀನಿ. ಹಾಗಾದರೆ ನಮ್ಮ ಮನೆಗೆ ಯಾಕೆ ಇನ್ನೂ ಲಕ್ಷ್ಮಿ ಬಂದಿಲ್ಲ ಅಲ್ವಾ? ಲಕ್ಷ್ಮಿ ಬಂದಿರಬೇಕಾಗಿತ್ತಲ್ಲ. ಒಂದು ನೋಟ್ ಬಂದ್ರೇ ಲಕ್ಷ್ಮಿ ಬರುತ್ತೆ ಅಂದಮೇಲೆ ನನ್ನ ಹತ್ರ ಇಷ್ಟು ನೋಟ್ ಇದ್ದಾವೆ, ಲಕ್ಷ್ಮಿ ಬರಲಿಲ್ವಲ್ಲ? ಸೊ ಹಂಗಾದರೆ ಇದು ಕೂಡ ಒಂದು ಫ್ಯಾನ್ಸಿ ನಂಬರ್ ಅಷ್ಟೇ, ಇಲ್ಲ ಅಂತ ಹೇಳ್ತಾಯಿಲ್ಲ, ಫ್ಯಾನ್ಸಿ ನಂಬರನ್ನೇ. ಇನ್ಫ್ಯಾಕ್ಟ್ ನನ್ನ ಹತ್ರ ಸೆಟ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ, ಅದನ್ನು ಕೂಡ ವಿಡಿಯೋದಲ್ಲಿ ಸೆಟ್ ಇರುವಂಥದ್ದು 999, 111, 999, 222, 999, 333 ಈ ರೀತಿ ಕಂಪ್ಲೀಟ್ ಇರುವಂಥದ್ದು. 999, 888ವರೆಗೂ ಬರುತ್ತೆ. ಇದನ್ನು ಕಂಪ್ಲೀಟ್ ಸೆಟ್ ಅಂತಾರೆ. ಸೊ ನಾನು ಸೆಟ್ ವೈಸ್ನೇ ಬೈ ಮಾಡಿರುವಂಥದ್ದು. ಇಷ್ಟು ಕೂಡ ಸೆಟ್ಗಳೇ, ಇದರಲ್ಲಿರುವಂಥದ್ದು ಎಲ್ಲ ನೋಟುಗಳು ಕೂಡ ಸೆಟ್ಗಳೇ. ನಿಮ್ಗೆ ತೋರಿಸ್ತೀನಿ ಬೇಕಾರೆ, ಒಂದು ಸಣ್ಣ ಜಲಕ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಏನು ಹೇಳ್ತಾರೆ ಅಂದರೆ, ಯಾರು ತಮ್ಮ ಅನ್ನವನ್ನು ತಾವು ದುಡಿದು ತಿನ್ನೋದಿಲ್ವಲ್ಲ, ಅಂದರೆ ಮೈಗಳ್ರು ಅಂತಾರಲ್ಲ, ಅಂಥವ್ರು ಒಂದು ಉಳ್ಕೊಳ್ಳುವಂತಹ ಒಂದು ಜಾಡು, ಅಂತಹ ಒಂದು ದಾರಿ ಏನಪ್ಪ ಅಂದರೆ, ಅವ್ರು ದುಡ್ಡು ತಿನ್ನೋ ಆಸೆ ಇರೋದಿಲ್ಲ, ಇನ್ನೊಬ್ರು ಮೋಸ ಮಾಡಿ ತಿನ್ನೋ ಅಂಥ ಆಸೆ. ಮೋಸ ಮಾಡೋದು, ಅವ್ರಿಗೆ ಸುಳ್ಳು ಹೇಳೋದು, ಅದನ್ನು ಅವ್ರ ಹತ್ರ ದುಡ್ಡು ಕಿತ್ಕೊಳೋದು, ಇಷ್ಟು ಲಕ್ಷ ಕೊಡ್ತೀನಿ, ಅಷ್ಟು ಲಕ್ಷ ಕೊಡ್ತೀನಿ ಅಂತ. ಸ್ವಂತ ದುಡಿಮೆ ಮಾಡಿಕೊಂಡು ಅವ್ರ ಕಾಲ ಮೇಲೆ ಯಾರು ನಿಂತಿರ್ತಾರಲ್ಲ, ಅವ್ರು ಯಾರೂ ಈ ಥರ ಸುಳ್ಳು ಹೇಳೋದಿಲ್ಲ. ಯಾಕೆ ಈ ಥರ ಸುಳ್ಳು ಹೇಳ್ತಾರೆ ಅಂತ ಅಂದರೆ, ಅವ್ರು ಹೊಟ್ಟೆಪಾಡಿಗೋಸ್ಕರ ಅಷ್ಟೇ. ಯಾವುದೂ ಇಲ್ಲ, ಯಾವ ಲಕ್ಷ್ಮಿ ಬರೋ ದುಡ್ಡು ಇಲ್ಲ. ಎಲ್ಲನೂ RBI ಏನಾದರೂ ಇದಕ್ಕೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮುದ್ರೆ ಹಾಕಿ ಕಳಿಸುತ್ತಾ? ಇಲ್ಲ ತಾನೇ, ನಾರ್ಮಲ್ ನೋಟ್ಗಳೇ ಅಲ್ವಾ? ನೋಟಿನ ಕ್ರಮ ಸಂಖ್ಯೆ ಆ ರೀತಿ ಇರುತ್ತಷ್ಟೇ. ಸೊ ಕಲೆಕ್ಟರ್ಸ್ಗೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ, ನೋಡೋದಕ್ಕೆ ಸ್ವಲ್ಪ ಫ್ಯಾನ್ಸಿ ನಂಬರ್ ಕಾಣಿಸುತ್ತೆ. ಬಟ್ ನೀವು ನಾರ್ಮಲ್ ಚಲಾವಣೆಯಲ್ಲೂ ಸಿಕ್ಬಿಡುತ್ತೆ ನಿಮಗೆ ಮಡಚಿರೋ ನೋಟ್ಗಳು, ಅವು ಇವು ಎಲ್ಲ. ಸೊ ಹಾಗಾದರೆ ಕೇಳ್ಬೋದು, ಈ ಥರದ ನೋಟಿಗೆ ಹಂಗಾರೆ ಬೆಲೆ ಇಲ್ವಾ ಸರ್ ಅಂತ? ಖಂಡಿತ ಬೆಲೆ ಇದೆ. ಎಷ್ಟು ಬೆಲೆ ಇದೆ ನೋಡಿ, ಈ 10 ರೂಪಾಯಿನ ಒಂದು ನೋಟಿಗೆ 30 ರೂಪಾಯಿ ಸಿಗ್ಬೋದು ನಿಮಗೆ. 30 ರೂಪಾಯಿ UNCನೇ ಇರಬೇಕು ನೋಡಿ. ನೋಡಿ ಯಾವ ಥರ ಇದೆ, ಗರಿ ನೋಟು. ಇದನ್ನು UNC ನೋಟು ಅಂತಾರೆ. ಒಂಚೂರು ಫೋಲ್ಡ್ ಆಗಿಲ್ಲ, ಈ ಥರ ಸೆಟ್ ಇದೆ, ಕಾಣಿಸ್ತಾ ಇದೆಯಲ್ಲ. ಈ ಸೆಟ್ ಕಂಪ್ಲೀಟ್ ಒಂದು ನೋಟ್ ಇದ್ದರೆ 30 ರೂಪಾಯಿ. ಕಂಪ್ಲೀಟ್ ಸೆಟ್ ಇತ್ತು ಅಂದರೆ 450-500 ರೂಪಾಯಿವರೆಗೂ ಆಗುತ್ತೆ, ಅಥವಾ ಒಂದು ವಿಶೇಷ ಸಂದರ್ಭದಲ್ಲಿ 600 ರೂಪಾಯಿ ಆಗುತ್ತೆ. ಸೊ ಈ ಥರದ ನಂತರ ಏನಾದರೂ ಇಷ್ಟು ಸೆಟ್ ಇದೆ, ಏನಾದ್ರು ಇದರೊಂದು 40 ಸೆಟ್ ಇರ್ಬೋದು, 40-50 ಸೆಟ್ ಇರ್ಬೋದು, ಇನ್ನು ಜಾಸ್ತಿನೇ ಇರಬಹುದು. ಇಷ್ಟು ನಾನು ಬೆಲೆ ಕೊಟ್ಟೆ ತೊಗೊಂಡಿರುವಂಥದ್ದು. ನನಗೆ ಗೊತ್ತು ಇದಕ್ಕೆ ಎಷ್ಟು ಕೊಡಬೇಕು ಅಂತ, ಅಷ್ಟೇ ಕೊಟ್ಟು ತೊಗೊಂಡಿದ್ದೀನಿ. ಈ ಒಂದು ಎಕ್ಸಾಂಪಲ್ ಇದನ್ನು ಹೇಳಿದ್ನಲ್ಲ, ಇದಕ್ಕೊಂದು 600 ರೂಪಾಯಿ, 500-600 ರೂಪಾಯಿ ಆಗುತ್ತೆ ಈ ಸೆಟ್ಟಿಗೆ. ಕಂಪ್ಲೀಟ್ ಸೆಟ್ UNC ಸೆಟ್ ಇದ್ದರೆ ಮಾತ್ರ ಬೆಲೆ. ಅದರಲ್ಲೂ ಹೇಳ್ಬಿಟ್ಟಿದ್ದೀನಿ, ಒಂದು ಯಾವ್ದಾರು ನೋಟ್ ಮಡಚಿತ್ತು, ಹರಿದಿತ್ತು, ಪೆನ್ನಲ್ಲಿ ಗೀಚಾಗಿತ್ತು ಅಂದರೆ ಅದು ಸಿಗೋದಿಲ್ಲ. ನಾನು ನಿಮಗಾಗಲೇ ಹೇಳಿದ್ದೀನಿ, ಈ ರೀತಿಯ ವಿಶೇಷವಾದಂಥ ನಂಬರ್ಗಳು ಯಾವುದೋ ಇದೆ, ಅದಕ್ಕೆ ಬೆಲೆ ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ ಅಂದರೆ ಅಂಥವರಿಂದ ನೀವು ಆದಷ್ಟು ದೂರ ಇರಿ. ಫಸ್ಟ್ ಆಫ್ ಆಲ್, ಯಾವುದೇ ಒಬ್ಬ ನೋಟ್ ಕಲೆಕ್ಟರ್ ಆಗಲಿ, ಕಾಯಿನ್ ಕಲೆಕ್ಟರ್ ಆಗಲಿ, ಅಥವಾ ಆ್ಯಂಟಿಕ್ ಪೀಸ್ ಕಲೆಕ್ಟರ್ ಆಗಲಿ ನಿಮ್ಮ ಹತ್ರ ದುಡ್ಡು ಕೇಳೋದಿಲ್ಲ. ನನಗೆ 550 ರೂಪಾಯಿ ಕಳಿಸಿ, 750 ರೂಪಾಯಿ ಕಳಿಸಿ, ನಿಮ್ಮ ಆಧಾರ್ ಕಾರ್ಡ್ ಕಳಿಸಿ, ರಿಜಿಸ್ಟ್ರೇಷನ್ ಫೀಸ್ ಕಳಿಸಿ, ಈ ರೀತಿ ಯಾರೂ ಹೇಳೋದಿಲ್ಲ. ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಅಥವಾ ಫ್ರಾಡ್, ಅವರೆಲ್ಲ ಫ್ರಾಡ್ಗಳು.
ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ದುಡ್ಡು ಇಸ್ಕೊತಾರೆ, ನಿಮ್ಮ ನಂಬರ್ನ ಬ್ಲಾಕ್ ಮಾಡಾಕ್ತಾರೆ. ಯಾರೂ ಕೂಡ ₹1 ಕೊಡೋದಿಲ್ಲ. ಬಟ್ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಜನ ಮನೆ ಹತ್ರ ಹೋಗ್ಬಿಟ್ಟು ಕೊಟ್ಟಿದ್ದೀನಿ ಗೊತ್ತಾ, ದುಡ್ಡನ್ನ ಕೊಟ್ಟು ನಾನು ಕಾಯಿನ್ ತೊಗೊಂಬಂದಿದ್ದೀನಿ. ಸುಮಾರು ಜನ ಹತ್ರ ಹೋಗ್ಬಿಟ್ಟು, ಯಾಕೆಂದರೆ ನನಗೆ ಅದು ಬೇಕಾಗಿರುತ್ತೆ. ನಾನು ಹೋಗ್ಬಿಡ್ತೀನಿ ನಾನು ಇದುವರೆಗೂ ಯಾರು ನನಗೆ ಫಸ್ಟೇ ಸರ್ ನಿಮಗೆ ₹750 ಕಳಿಸಿದೆ, ₹550 ಕಳಿಸಿದೆ ಅಂತ ಯಾರನ್ನ ಹೇಳಿದಾರ? ನನ್ನ ಕಮೆಂಟ್ಸಲ್ಲಿ ಹೋಗಿ ನೋಡಿ, ಯಾರೂ ಆ ಥರ ಹೇಳಿಲ್ಲ. ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನೇ ಕೊಡ್ತಾ ಇರುವಂಥದ್ದು. ಅದೇ ರೀತಿ ಇದು ಕೂಡ ಒಂದು ಸಾಮಾನ್ಯ ನೋಟುಗಳು. ಸ್ವಲ್ಪ ಬೆಲೆ ಇದೆ, ₹10 ₹30 ಇದೆ, ಹಂಗಂದ್ಬಿಟ್ಟು ಲಕ್ಷ್ಮೀ ಮನೆಗೆ ಬಂದು ಕುತ್ಕೊಳ್ಳಲ್ವಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾವು ಮನೆಯಲ್ಲಿ ಲಕ್ಷ್ಮಿ ಕೊಂಡಿಸೋದು. ಉಳಿದಂತೆ ಪ್ರತಿ ಶುಕ್ರವಾರನೋ ಶನಿವಾರನೋ ಪೂಜೆ ಮಾಡ್ತೀವಿ ಅಷ್ಟೇ. ನಮ್ಮ ಒಂದು ಎಮೋಷನ್ಸ್ನ ಇಟ್ಕೊಂಡು, ನಮ್ಮ ಭಾವನೆಗಳನ್ನ ಇಟ್ಕೊಂಡು ಇನ್ನೊಬ್ಬರು ಅವ್ರು ಬೇಳೆ ಬಯಸ್ಕೊತಾ ಇದ್ದಾರೆ ಅಂದಾಗ ಅಂಥವರಿಂದ ನಾವು ದೂರ ಇರಬೇಕು. ಸಮಾಜವನ್ನು ಇಂತಹ ವ್ಯಕ್ತಿಗಳಿಂದ ನಾವೇನು ಮಾಡಬೇಕು, ಕ್ಲೀನ್ ಮಾಡಬೇಕು. ಈ ನ್ಯೂಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಬರೀ 90% ಬೋಗಸ್ ಜನಗಳೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಂಥವರಿಂದ ಈ ಒಂದು ನ್ಯೂಮಿಸ್ಮ್ಯಾಟಿಕ್ ಫೀಲ್ಡನ್ನ ನಾವು ಕಾಪಾಡುವಂಥದ್ದು ನಮ್ಮ ಒಂದು ಕರ್ತವ್ಯ. ಅದರಲ್ಲಿ ನಿಮ್ಮ ಬೆಂಬಲ ಕೂಡ ಬೇಕು. ಯಾರೋ ಫೋನ್ ಮಾಡಿಬಿಟ್ಟು ನಿಮ್ಗೆ ₹750 ಕೊಡ್ರಿ ಅಂದರೆ ಹೆಂಗೆ ಕೊಡ್ತೀರಾ ನೀವು? ಹೆಂಗೆ ಕೊಡ್ತೀರಿ ಹೇಳಿ? ನಾನು ಸ್ವಲ್ಪ ದಿವಸಗಳ ಹಿಂದೆ ಒಂದು ಇದು ಮಾಡಿದ್ದೆ, ಏನು ರೇರ್ ನಾಣ್ಯಗಳದ್ದು ಒಂದು PDF ಕಳಿಸ್ತೀನಿ, ಫೋಟೋಸ್ ಕಳಿಸ್ತೀನಿ, ₹200 ಕೊಡಿ ನನಗೆ ಮಿನಿಮಮ್ ಕೇಳಿದ್ದೆ, ₹200 ಅಂತ. ಅದಕ್ಕೆ 1000 ಕ್ವಶನ್ಗಳು. ಅದರಲ್ಲಿ ಏನಿರ್ತವೆ, ಹೆಂಗಿರ್ತವೆ. ನಾನು ಇಷ್ಟೆಲ್ಲ ಮಾಡಿದ್ರೂ ನಾನು ಲೈವಾಗಿ ಬರ್ತೀನಿ, ನಿಮ್ಮ ಹತ್ರ ಫೇಸ್ ಟು ಫೇಸ್ ಮಾತಾಡ್ತೀನಿ, ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಸಿಕ್ಕಿದ್ದೀನಿ ಜನಗಳಿಗೆ. ಆದ್ರೂ ಅದು ಅಷ್ಟೊಂದು ಯಾಕೆ ಕೊಡಬೇಕು, ಇಷ್ಟೊಂದು ಯಾಕೆ ಕೊಡಬೇಕು, ಅದು ಏನಾದ್ರಲ್ಲಿ ಏನಿರುತ್ತೆ, ಹಾಗೆ ಈ ನೀವು ಮೋಸ ಮಾಡ್ತೀರಾ, ಇದೆಲ್ಲ ಫ್ರಾಡು. ನೀವು ಇನ್ನೊಬ್ರಿಗೆ ಯಾರಿಗೋ ₹750 ಕೊಡಬೇಕಾದ್ರೆ ಯೋಚನೆ ಮಾಡಲಿಲ್ಲ. ಬಟ್ ಯಾರೋ ಒಬ್ಬ ಒಂದು ಸಣ್ಣ ಹುಡುಗ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅಂದಾಗ ಇಷ್ಟು ಜನ ಕಾಲೆಳೆಯವರು. ಆದರೆ ಇಂಥವ್ರಿಗಾದರೆ ₹750 ಆರಾಮಾಗಿ ಕಳಿಸ್ಬಿಡ್ತಾರೆ. ಯಾಕೆಂದರೆ ಅವರು ಲಕ್ಷಗಳು ಕೋಟಿಗಳಲ್ಲಿ ಮಾತಾಡ್ತಾರೆ. ಯಾರು ಅವ್ರು ನಾರ್ಮಲಾಗಿ ಮಾತಾಡೋದೇ ಇಲ್ಲ, ಬೆಲೆ ಹೇಳೋದೇ ಇಲ್ಲ ಅವ್ರಿಗೆ ಎಷ್ಟಿರ್ತವೆ ಅಂತ. ಅವ್ರು ಯಾಕೆಂದರೆ ಅವ್ರು ಯಾರು ನಿಮ್ಮ ಹತ್ರ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಹಂಗೆ ಕೋಟಿಗಳು ಹೇಳ್ತಾರೆ. ನಿಮ್ಮ ಕಣ್ಣೆದ್ರಿಗೆ ಅವ್ರು ಬರೋದೇ ಇಲ್ಲ. ಅವ್ರ ಮುಖ ಹೆಂಗಿರುತ್ತೆ ನಿಮ್ಗೆ ಗೊತ್ತೇ ಇರೋದಿಲ್ಲ. ಅವ್ರು ಯಾವುದೋ ನಿಮ್ದು ಅವ್ರದ್ದೊಂದು ID ಕಾರ್ಡ್ ಕಳಿಸಿರ್ತಾರೆ, ಅದು ಫೇಕ್ ಆಗಿರುತ್ತೆ. ಅದು ನೀವು ನಂಬ್ಕೊತೀರಾ. ₹750 ಹಿಂದೆ ಮುಂದೆ ನೋಡಿದ್ರೆ ಕಳಿಸ್ತಾರೆ. ಎಷ್ಟು ಜನ ಕಳಿಸಿರೋ ಗೊತ್ತಾ? ನಿಮ್ಮಲ್ಲೇ ಹೇಳ್ತಾ ಇದ್ದೀನಿ, ಈ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದಾರಲ್ಲ, ಸುಮಾರು ಜನ ಕಳಿಸಿರ್ತಾರೆ. ಸರ್ ₹750 ಕಳಿಸಿದೆ, ₹550 ಕಳಿಸಿದೆ, ನಾನು 15,000 ಹೋಯ್ತು, ಕಳ್ಕೊಂಡಿದ್ದೀರಾ. ಇನ್ನೂ ಯಾಕೆ ಎಷ್ಟು ದಿನ ಅಂತ ಅಂಥವ್ರನ್ನ ನಂಬ್ತೀರಾ? ಸೊ ನಂಬೋ ಮುಂಚೆ ನೀವು ಅಂಥ ವ್ಯಕ್ತಿ ಹತ್ರ ನಾನು ಒಬ್ಬನ ಹತ್ರ ಮಾತಾಡಿದೆ. ಆತ ಒಂದೇ ಮಾತಾಡಿದ್ದು ಹೆಂಗಿತ್ತು ಅಂದರೆ ಸ್ಲಿಪ್ಪರ್ ಶಾಟ್. ನನಗಂತೂ ಸ್ವಾಮಿ ಅವರೇನೇ ಯೋಚನೆ ಮಾಡ್ತಾ, ನೀವು ಯಾಕೆ ಯೋಚನೆ ಮಾಡ್ತಾಯಿದ್ದೀರಾ, ನೀವು ಯಾಕೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ? ಇಲ್ಲ ಸರ್ ನೀವು ಮಾಡ್ತಾರ ತಪ್ಪು ಅಂತ. ಸರ್ ನಾ ಈ ಥರ ಮಾಡಿದಾಗಿಂದ ಅವ್ರು ಇನ್ನೊಂದು ಸತಿ ಯಾರಿಗೂ ದುಡ್ಡು ಹಾಕಲ್ಲ. ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾನು. ನೋಡಿ ಯಾವ ರೀತಿ ಇದ್ದಾರೆ ಅವರು ಅಂತ. ನೀವೇ ಸರಿ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ನೀವೇ ದುಡ್ಡು ಹಾಕ್ತಾಯಿದ್ರೆ ನಾನು ಯಾಕೆ ಬೇಡ ಅನ್ನಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೂ ಅಷ್ಟೇ ಸುಮಾರು ಜನ ಫೋಟೋಸ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಸರ್ ನಿಮ್ಗೆ ಏನಾದ್ರು ದುಡ್ಡು ಕಳಿಸ್ಬೇಕಾ ನಾನು ಅಂತ ಕೇಳ್ತಾರೆ. ಅಯ್ಯೋ ಆ ಥರ ನಾನು ಯಾರನ್ನೂ ಕೇಳೋದೇ ಇಲ್ಲ. ನಾನು ಕೆಲವೊಂದು ಸತಿ ರಿಪ್ಲೈ ಮಾಡೋದು ಲೇಟ್ ಆಗುತ್ತೆ. ಯಾಕೆ ಅಂದರೆ ಅದು ಒಂದು ವೀಕೆಂಡಲ್ಲಿ ಏನಾಗುತ್ತೆ ಅಂದರೆ 500 ಜನ, 1000 ಜನ, 1500 ಜನ, 2000 ಜನ, ಕೆಲವೊಂದು ಸತಿ 5,000-6,000 ಜನ ಮೆಸೇಜ್ ಮಾಡಿರ್ತಾರೆ. ಕೆಲವೊಂದು ಸತಿ ಅದು ನನ್ನ ಡೇಟಾ ಪ್ಯಾಕ್ ಆಗೋಗುತ್ತೆ, ಅಥವಾ ಏನು ಅನ್ಲಿಮಿಟೆಡ್ ಇದ್ರೂ ಸ್ಪೀಡ್ 5G ಆಗೋಗುತ್ತೆ. ವೀಡಿಯೋಗಳು ಕಳಿಸಿರ್ತಾರೆ, ನೋಡೋಕ್ಕಾಗೋದಿಲ್ಲ. ಕೆಲವೊಂದು ಸತಿ ಒಂದು ವಾರ ಆಗೋಗುತ್ತೆ ರಿಪ್ಲೈ ಮಾಡೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ರಿಪ್ಲೈ ಮಾಡೋರ್ಗೂ ವೆಯ್ಟ್ ಮಾಡಿ. ಬೇರೆ ಯಾರಿಗೋ ಕಳಿಸೋದು, ಅವ್ರು 50 ಲಕ್ಷ ಹೇಳಿದ್ರು, 1 ಕೋಟಿ ಹೇಳಿದ್ರು ಅನ್ಸ್ಬಿಟ್ಟು ಅವ್ರಿಗೆ ₹750, ₹1,000 ಹಾಕೋದು, ₹500 ಹಾಕೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೆಲೆ ಇದೆ ಅಂತಂದರೆ ನಾನೇ ಬಂದು ತೊಗೊಂಬರ್ತೀನಿ. ನಿಮ್ಮ ಮನೆ ಹತ್ರ ಬಂದು ನಾನು ದುಡ್ಡು ಆ ನಾಣ್ಯಗಳನ್ನ ತೊಗೊಳ್ತೀನಿ. ಇಲ್ಲಾಂದರೆ ನಾನು ಇಲ್ಲ ನಾರ್ಮಲ್ ಕಾಯಿನ್ಸ್ ಇದು ಅಂತ ಹೇಳ್ಬಿಡ್ತೀನಿ. ಇನ್ನಾದರೂ ಹುಷಾರಾಗಿರಿ. ಎಷ್ಟು ಸತಿ ಹೇಳಿದ್ದೀನಿ, ಇದು ಆಲ್ಮೋಸ್ಟ್ ಒಂದು 100 ಸತಿ ಹೇಳಿದ್ದೀನಿ ನಾನು, ಹುಷಾರಾಗಿರಿ ಅಂತ. ಈ ರೀತಿ ಏಂಜಲ್ ನಂಬರು ಇಲ್ಲ, ಏಂಜಲ್ ನಂಬರು ಇಲ್ಲ. ಏಂಜಲ್ ನಂಬರ್ ಅಂದ್ರೇ ಅಷ್ಟೇ. ನನ್ನ ಪ್ರಕಾರ ನಾನು ನಿಮಗೆಲ್ಲ ಇರಬಹುದೇನೋ ಆ ಎಮೋಷನ್ಸು, ನನಗೇನಿಲ್ಲ. ನನಗೆ ಅದರಲ್ಲಿರುವಂಥದ್ದು ನಂಬರ್ನ ನೋಡ್ತೀನಿ ಅಷ್ಟೇ. ಅದಕ್ಕೆ ಏಂಜಲ್ ನಂಬರು ಆ ಥರ ಏನೂ ಇಲ್ಲ. ಅದು ಜನಗಳು ಊಹೆ ಅಷ್ಟೇ. ಈ ಎಲ್ಲ ಸಂಖ್ಯೆಗಳು ಒಂದೇ ಇದ್ರೂ ಒಂದು ಇದ್ರೂ ಈ ನೋಟಿಗೆ ಒಂದು ₹500 ಸಿಗಬಹುದೇನೋ ಅಷ್ಟೇ. ಅಂಥದ್ರಲ್ಲಿ ಅವರು ಲಕ್ಷಗಳೆಲ್ಲ ಹೆಂಗೆ ಸಿಗುತ್ತೆ? ಸೊ ಯಾರು ಕೊಡ್ತಾರೆ ಲಕ್ಷ ನಿಮಗೆ? ಬರೀ ಬಾಯಿ ಮಾತಾಡಿ ಹೇಳ್ತಾ ಇರ್ತಾರೆ ಅಷ್ಟೇ, ಯಾರೂ ಬಂದು ಕೊಡೋದಿಲ್ಲ. ನಿಜವಾದ ಬೆಲೆ ಹೇಳ್ತಾನಲ್ಲ ಅವನೇ ನಿಮ್ಮ ಮನೆ ಹತ್ರ ಬಂದು ಕೊಡ್ತಾನೆ. ಇಲ್ಲ ಇವರು ತೊಗೊಂಡೋಗ್ಬಿಟ್ಟು ಕೋಟಿಗಳು ಮಾರ್ಕೊತಾರೆ ಅಂದಿದ್ದರೆ, ಕೋಟಿಗಳು ಮಾರ್ಕೊಂಡವ್ರು ಯಾರನ್ನೂ ಈ ಥರ ಬಂದು ಓಪನ್ನಾಗಿ ಹೇಳ್ಕೊಂಡು ನಿಮ್ಮ ಎಜುಕೇಟ್ ಮಾಡ್ತಾ ಇರಲಿಲ್ಲ. ಆ ರೀತಿ ಯಾವ ಉದ್ದೇಶವೂ ಇಲ್ಲ, ಅಷ್ಟು ಬೆಲೆನೂ ಸಿಗೋದಿಲ್ಲ. ಎಕ್ಸಿಬಿಷನ್ಗೆಲ್ಲ ಯಾರ್ಯಾರು ಹೋಗಿ ಅಟೆಂಡ್ ಮಾಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಒಳ್ಳೆಯ ಸಮಾಜವನ್ನು ನಾವು ಸ್ಥಾಪನೆ ಮಾಡೋಣ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.